ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಈ ಪುಕ್ಕಟ ಕಾರ್ಯಕ್ರಮನೆಲ್ಲ ಬಂದ್ ಮಾಡಿ ಒಬ್ಬ ಹುಡುಗನನ್ನ ಒಬ್ಬ ಹೆಣ್ಣು ಮಗಳನ್ನ ಪರಿಪೂರ್ಣವಾಗಿರ್ತಕ್ಕಂಥ ಒಬ್ಬ ಒಬ್ಬ ಶಿಕ್ಷಣವಂತರನ್ನಾಗಿ ನಾವು ಮಾಡಿದ್ರೆ ಅವು ಕಾರಣಗಳು ನಿಲ್ತವೆ. ಅವ್ರಿಗೇನು ಹೇಳುವಂತ ಅವಶ್ಯಕತೆ ಬರಂಗಿಲ್ಲ. ಆದ್ರೆ ಈಗ ಸರ್ಕಾರಗಳದ್ದು ಏನಾಗೈತ್ರಿ, ನಮಗೆ ಕುರ್ಚಿ ಬೇಕತ್ತ. ಅವು ಹುಡುಗರು ಹಾಳವಾರ, ರೈತರು ಉರ್ಲು ಹಾಕುವಾರ, ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೋರ, ಅವ್ವ ಅಪ್ಪ ಹದಿ ಮೇಲೆ ಬೀಳುವಾರ, ಅಕ್ಕ ತಂಗಿ ಹದಿ ಮೇಲೆ ಬೀಳುವಾರ, ನಾವೇನೂ ಕಾರ್ಯಕ್ರಮ ಇಲ್ಲ. ಒಟ್ಟು ನಾವು ಅಧಿಕಾರಕ್ಕೆ ಬರೋದು ಹೆಂಗೆ, ಈ ಜನರಿಗೆ ಮೋಸ ಮಾಡಿ 2,000, 4,000, 2,000 ಯಾರು ಕೇಳ್ರು ಕೊಟ್ಟರು, ಪುಗಟ್ ಕರೆಂಟ್ ಯಾರು ಕೇಳ್ರು ಕೊಟ್ಟರು, ಈಗ ಬಸ್ ಕೊಟ್ಟರು. ಈಗ ಸತ್ತಾರು ಮಾತಾಡ್ಸಕ ಹೋಗಲಿ, ಹೆಣ್ಮಕ್ಳು ಹೋಗಾರ, ಈಗ ಹೆಂಗಸರು ಕಳ್ಸತ್ತಾರ, ಪುಗಟ ಐತ್ರ ಹೌದು. ಕಾರ್ಯಕ್ರಮ ದೇವ್ರ ಈಗ 5 ವರ್ಷ ಏನೇನು ಮಾಡ್ಬೇಕೆಲ್ಲ ಮಾಡಿ ಮುಗಿಸಿ ನೋಡ. ಈಗ ಸತ್ತ ಇಲ್ಲಿ ಹುಡುಗಲ್ಲಿ ಹೋದ್ರೆ ಇವರ ಹೋದ, ಯಾಕಂದ್ರೆ ಪುಗಟ ಇರ್ತದೆ, ಹೋಗಿ ಬರೋದ. ಇದು ಸರ್ಕಾರದ ಕಾರ್ಯಕ್ರಮಗಳು ಇವತ್ತು ಪರಾವಲಂಬಿ ಮಾಡಕತ್ತಾವ. ಮನುಷ್ಯನ ಪರಾವಲಂಬಿ, ಅವ್ರ ಮ್ಯಾಗ ಡಿಪೆಂಡ್. ಸರ್ಕಾರದ ಮ್ಯಾಗ ನಾವು ಡಿಪೆಂಡ್ ಆಗುತ್ತೆ. ಸರ್ಕಾರದ ಮ್ಯಾಗ ನಾವು ಸೋಮಾರಿ ಆಗ್ಬೇಕು, ಸರ್ಕಾರ ಮೇಲೆ ಡಿಪೆಂಡ್ ಆಗ್ಬೇಕು. ಮತ್ತು ಸರ್ಕಾರದ ಮ್ಯಾಗ ಡಿಪೆಂಡ್ ಆಗುವಂತ ವ್ಯವಸ್ಥಿತವಾಗಿರ್ತಕ್ಕಂಥ ಸಂಚನ್ನ ಸರ್ಕಾರ ಮಾಡಾಕತ್ತದ ನಮ್ಮ ಜನರಿಗೆ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್, ಈಗ ರೈತರ ಸಾಲ ಮನ್ನಾ, ರೈತರ ಸಾಲ ಮನ್ನಾ ಆದ್ರೆ 25,000 ರೂಪಾಯಿ ಆಯ್ತು, 50,000 ಆಯ್ತು, 1,00,000 ಆಯ್ತು. ಬಟ್ ಅದು 25,000 ಬಂದು ನಿಮ್ಮ ಖಾತೆಗೆ ಜಮಾ ಆಗಿದ್ದು ನಿಮ್ಗೆ ಗೊತ್ತಾಗುತ್ತೆ, 50,000 ಬಂದದ್ದು ಗೊತ್ತಾಗುತ್ತೆ, 1,00,000 ಬಂದದ್ದು ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಪೆಟ್ರೋಲ್ ಇದ್ದು ಎಷ್ಟಿದ್ದು ಎಷ್ಟಾಯ್ತು, ಡಿಸೈಲ್ ಎಷ್ಟಿದ್ದು ಎಷ್ಟಾಯ್ತು, ಬಸ್ ಚಾರ್ಜ್ ಎಷ್ಟಿದ್ದು ಎಷ್ಟಾಯ್ತು, ಪಲ್ಯ ಎಷ್ಟಿದ್ದು ಎಷ್ಟಾಯ್ತು, ಸ್ಟ್ಯಾಂಪ್ ಎಷ್ಟಿದ್ದು ಎಷ್ಟಾಯ್ತು, ಈಗ ನಿಮ್ಮದು ಸ್ಟ್ಯಾಂಪ್ ಡ್ಯೂಟಿ ತುಂಬ್ತೀವಿ ನಾವು, ಅದ್ರದ್ದು ಎಷ್ಟಾಯ್ತು, ನೀರು ಪಾಳೆ ಎಷ್ಟಾಯ್ತು, ಮನಿ ಟ್ಯಾಕ್ಸ್ ಎಷ್ಟಾಯ್ತು, ರೋಡ್ ಟ್ಯಾಕ್ಸ್ ಎಷ್ಟಾಯ್ತು, ಎಲ್ಲ ಯಾವ ಮಂತ್ರಿಗಳು, ಯಾರ ಮುಖ್ಯಮಂತ್ರಿ, ಯಾರ ಸರ್ಕಾರ ಹೋದ್ರು ಅವ್ರ ಮನೆಯಿಂದ ಅಥವಾ ಅವ್ರ ಅಪ್ಪ ಮನೆಯಿಂದ ಕೊಡಾಗಿರ್ಬೋದು. ಈ ಕಡೆ ಗಿಶಾಗಿ ನಮಗೆ ತೆಗಿತಾರೋ, ಈ ಕಡೆ ಗಿಶಾಗಿ ಹಾಕ್ತಾರೆ. ಬಟ್ ಈ ವ್ಯವಸ್ಥೆ ಜಗತ್ತಿನಾಗ ಇವತ್ತು ನಡೆದಾಗ ನಮ್ಮಂತವ್ರು ಸಮುದ್ರವಾಗ ಡಿವೈನ್ ಒದದಂಗೆ ಆಗಿತ್ತ. ಈಗ ನಾವು ಹೇಳ್ತೀವಿ ನೋಡಿ, ಫಾರ್ ಎಕ್ಸಾಂಪಲ್ ಇವತ್ತು ಡಿಸೈಲ್ ಪ್ರೈಸ್ ಇರುವುದನ್ನ ಬಹಳ ಆದ್ರೆ ಒಂದು 30-40 ರೂಪಾಯಿ. ಆದ್ರೆ ಈ ಸಾಕ್ಸ, ಬೂಟ, ಚಡ್ಡಿ, ಅಂಗಿ, ಪಾಟಿ, ಪುಸ್ತಕ ಇವೆಲ್ಲ ಟ್ಯಾಕ್ಸ್ ಇದು ಹೆಚ್ಚಿನ ಟ್ಯಾಕ್ಸ್ ಮಾಡಿ ಅದ್ರ ಕೊಡ್ತಾರೆ. ಈಗ 2,000 ಇದನ್ನು ಟ್ಯಾಕ್ಸ್ ಆಗಿ ಹೆಚ್ಚು ಮಾಡಿ ಕೊಡೋದ, ಈ ಪುಕಟ್ ಬಸ್ ಇದನ್ನು ಟ್ಯಾಕ್ಸ್ ಆಗಿ ಹೆಚ್ಚು ಮಾಡಿ ಕೊಡೋದ, ಏನ ಪುಕಟ್ ಕರೆಂಟ್ ಟ್ಯಾಕ್ಸ್ ಆಗಿ ಹೆಚ್ಚು ಮಾಡಿ ಕೊಡೋದ. ಅಂದ್ರೆ ಇದು ಬಂದು ನಮ್ಮ ಖಾತೆಗೆ ಜಮಾ ಆಗಿದ್ದು ಗೊತ್ತಾಗೈತಿ. 20,000, 50,000, 1,00,000 ಬಂದು ಜಮಾ ಆಗಿದ್ದು ಗೊತ್ತಾಗೈತಿ. ಆದ್ರೆ ಪ್ರತಿ ವಾರ ನಮ್ ಕಿಶಾಗಿದ್ ಹೊಂಟೈತಿಲ್ಲ, ಈ ಕಡೆ ಯಾರ ಕಡೆ ಲಕ್ಷ ಇಲ್ಲ. ನಾನು ಹೊಂಟೈತಿ. ಈಗ ಇವತ್ತು ಒಂದು 100 ರೂಪಾಯಿ ಹೋತ್ರಿ ಡಿಸೈಲ್, ಒಂದು 100 ರೂಪಾಯಿ ಆಯ್ತು. ಅದು ಮೊದ್ಲು ಎಷ್ಟಿತ್ತು, ಈಗ ಒಂದು 10 ವರ್ಷದಿಂದ ಒಂದು 50-60 ರೂಪಾಯಿ ಆಯ್ತು. ಈಗ 200 ಹೋತು. ಪೆಟ್ರೋಲ್ದು ಹಂಗಾಗೈತಿ, ಪಲ್ಯಗಳದ್ದು ಹಂಗಾಗೈತಿ, ಔಷಧಗಳದ್ದು ಹಂಗಾಗೈತಿ. ಮತ್ತು ಔಷಧಗಳದಾಗ 2 ನಂಬರ್ ಬರಾಗ್ತಾವೆ. ಮತ್ತು ವ್ಯವಸ್ಥಿತವಾಗಿ ಎಲ್ಲ ಇದ ಸಂಚೆ. ಮತ್ತು ಈಗ ನೋಡ್ರಿ ನೀವು, ಈಗ ರೋಗಗಳು ಹಂಗೆ ಭಾಳ ತಿಳ್ಕೊಂಡಂಗೆ ರೋಗ ಇಲ್ರಿ, ಅದನ್ನ ಅನ್ಸಾಕತ್ತಾರ. ನಮ್ಗೆ ಈ ಶುಗರ್ ರೇಟ್ ಅನ್ಸಾತಾರ, ಮೈಂಡ್ ಪಾಪ ಇಂಜೆಸ್ ಆಗದ್ರಿ, ಎಲ್ಲ ಕಮರ್ಷಿಯಲ್ ಆಗ್ಯದ್ರಿ. ಈ ಪಾಪ ಅನ್ನಿಲ್ಲ, ಈ ಡಾಕ್ಟರ್ಗಳು ರೊಕ್ಕ ಹಾಸ್ತಾರ ಅಂತ ಕೆಲವ್ರು ಅತ್ತ. ಈ MBBS ಮಾಡೋವನ್ನ 2 ಕೋಟಿ ಬೇಕ್ರಲ್ಲ. ಈಗ ಅವ್ನು ಶೀಟ್ ತಗೋಬೇಕಾದ್ರೆ 2 ಕೋಟಿ. ಇದೆಲ್ಲ ಗುರುಗಳ ನಾವು ಮಾತಾಡ್ತಿದ್ವಿ. 2 ಕೋಟಿ ಅವ್ನು ತಗೊಂಡ, ಗುರುಗಳು ತಗೊಳ್ದೆ ಅವ್ನು ಚಾರ್ಜ್ ಹತ್ತು ತಪ್ಪೇನ್ರಿ ಕೇಳ್ತೀನಿ. ಕರೆಕ್ಟ್ ಸಾವುಕಾರ ಹೇಳೋದು ಕರೆಕ್ಟ್ ಆಯ್ತು. ಈಗ MD ಮಾಡ್ಬೇಕಾದ್ರೆ 5 ಕೋಟಿ ಬೇಕು. ಈ ಹಂತಕ್ಕೆ ಹೋಗಿರ್ತೈತಿ ಮತ್ತು ಅವ್ವ ಅಪ್ಪನ ನೋಡೋರಲ್ಲ, ಅವ್ವ ಅಪ್ಪನ ಆಸ್ತಿ ಬೇಕು. ಎಲ್ಲ ಹೆಂಗಾಗಿದ್ರಿ, ಗೌರ್ಮೆಂಟ್ ನೌಕರಿ ಬೇಕು, ಗೌರ್ಮೆಂಟ್ ಸಾಲಿ ಬೇಡ, ಅವ್ವ ಅಪ್ಪನ ಆಸ್ತಿ ಬೇಕು, ಅವ್ವ ಅಪ್ಪನ ನೋಡ್ಬೇಕು, ಅತ್ತಂಗಿಯರ್ ಸೇಬೇಕು, ಖರೆ ಅತ್ತಂಗಿಯರ್ ನೋಡೋದು. ಮತ್ತು ಹಿಂಗೆ ಜಗತ್ತಾದ್ರೆ ಹಂಗೆ ಮಾಡಕ್ಕೆ ಶಕ್ತಿ ಇಲ್ರಿ. ಸುಮ್ಮನೇನೋ ಮನೆಗೆ ಹುಟ್ಟಿದ ಮಗಳು ತವ್ರ ಮಣಿ ತನುವಾಗಿರಲ್ಲ ಅಂತೇಳಿ ಕಡಿತನಕ ನೀವು ಕೊಟ್ಟರು ಅಷ್ಟೇ ಬಿಟ್ರು ಅಷ್ಟೇ. ಕಡಿತನಕ ಯಾವುದಾದ್ರೂ ಒಂದು ಮಗಳು ಇವತ್ತಿಗೆ ತವ್ರ ಮನೆ ಬಗ್ಗೆ ಎಂದೂ
ಕೆಟ್ಟ ಭಾವನೆ ಹಾಕಿ ಬಿಡಿಸ್ನೇ ನೀವೇನು ಕೂಡ್ರಿ ಬಿಡ್ರಿ ಎಂದೂ ಬರೋದಿಲ್ಲ. ತವ್ರ ಮನಿ ಸುಖವಾಗಿರ್ಲತ್ತನ ಬೇಯಿಸ್ತಾಳು, ಬೆಡ್ಕೋತಾಳು. ಇದು ನಾ ಬಂದದ್ದು ಬೇರೆದವ್ರ ಮನಿ, ಗಂಡು ಮನಿ ಇರ್ತೈತಿ, ಆದ್ರೂ ಬಂದದ್ದು ಬೇರೆದವ್ರ ಮನಿ, ಗಂಡು ಮನಿ. ನಾವು ಹುಟ್ಟಿ ಬೆಳೆದ ಮನಿ ಚಲೋ. ಅವಾಗ ರೀ ಹೆಣ್ಮಕ್ಳ ಕೇಳ್ತೀರ ಹಚ್ಚ. ಅವಾಗ ಒಂದೇನು ಪದ್ಧತಿ ಇತ್ತು, ಆಕಿ ತಲೆಗೆ ಏನಿರ್ತಿತ್ತು, ಅಪ್ಪ ನಾ ಎಟ್ಟ ಕಲಿ, ಅವ ನಾ ಎಟ್ಟ ಕಲಿ, ನಾ ಇನ್ನೊಬ್ರ ಮನಿಗೆ ಹೋಗ್ಬೇಕು, ಇನ್ನೊಬ್ರ ಮನಿಗೆ ಹೋಗ್ಬೇಕಿನ. ಅದಕ್ಕೆ ನನ್ನ ಬಹಳ ಕಲಿಸಿ ಇನ್ನೊಬ್ರ ಮನಿಗೆ ಕಳ್ಸೋಕ್ಕಿಂತ ಅಣ್ಣ ತಮ್ಮನ ಕಳಿಸು, ನನ್ನ ಪಾರ್ಟಿ ಗಂಟ ನನ್ನ ಪುಸ್ತಕದ ಖರ್ಚು ಉಳಿತೈತಿ, ಅದನ್ನ ಅಣ್ಣ ತಮ್ಮ ಖರ್ಚು ಮಾಡಬೇಕು ಅಂತ ಹೇಳಿ ಎಷ್ಟೋ ಮಂದಿ ಆಗಿನ ನಿರ್ಮಾಣದಾಗ ಮನಿ ಪರಿಸ್ಥಿತಿ ನೋಡಿಕೊಂಡು ಹೆಣ್ಮಕ್ಳ ವಿದ್ಯೆ ಕಲಿಯಲು ತ್ಯಾಗ ಮಾಡಿದ್ದಾರೆ. ಬಿಕಾಸ್ ಆಫ್ ಮಣಿತನ ಸಲುವಾಗಿ, ಬಿಕಾಸ್ ಆಫ್ ಅಣ್ಣ ತಮ್ಮನ ಸಲುವಾಗಿ ಮಾಡ್ಯಾರ. ಬಟ್ ಈಗ ಅದ ಅಣ್ಣ ತಮ್ಮ ತ್ಯಾಗ ಮಾಡಿದಂತ ಅಕ್ಕ ತಂಗಿ ಕಡೆ ಲಕ್ಷ ಇಲ್ಲ ಅವ್ರು. ಲಕ್ಷ ಅಂದ್ರೆ ಏನ್ ಅವ್ರದೇನು ಕೊಟ್ಟು ನಡೆಸೋದಾಗಿಲ್ರಿ. ಅವ್ರ ಮನಿಗೆ ಬಂದಾಗ ಬಾ ಅಕ್ಕ ಕೊಂಡ್ರು ಒಂದ್ ವಾರ ಇರ್ರಿ, ಮನಿ ಕಡೆ ಹೆಂಗೈತಿ, ಮಕ್ಳು ಹೆಂಗದ, ಅವ್ ಮನಿ ಕಟ್ಟಿದೇನು, ಮಗ ಏನ್ ಕಲೆ ಆತ, ಮಗಳ ಮದುವೆ ಮಾಡೋನು, ಚಲೋ ಮಾಡೋನು, ಏನ್ ಕಡಿಮೆ ಬಿದ್ದಾನ ಅದನ್ನ ಯಾವ್ದಕ್ಕೂ ಅಂಜಬೇಡ. ನಾಲ್ಕು ಧೈರ್ಯದ ಮಾತಿಲ್ಲ ಅಂದ್ರೆ ಇನ್ನೇನು ಮನುಷ್ಯತ್ವ ಏನು ಉಳಿತೀವಿ. ಈ ಮನಿಗೆ ಬಂದ ಮಗಳಿಗೆ ನಾವು ಈ ನಾಲ್ಕು ಧೈರ್ಯದ ಮಾತು ಹೇಳಕ್ ನಮ್ಗೆ ನಾಡಿ ಎತ್ತು ಅದನ್ನ. ನಾ ಹೆಂಡ್ರ ಮಾತು ಕೇಳ್ತಾರ ಅನ್ನಂಗಿಲ್ಲ, ಆದ್ರೆ ಈ ಸೌಜನ್ಯ ಹೆಂಡ್ರ ಮಾತಂದ್ರ ಹೆಂಡತಿಗೂ ಅವ್ರ ತವ್ರ ಮಣ್ಣು ಐತಾರಲ್ಲ, ಈಗ ಆ ಒಂದು ಮತ್ತೆ ಹೆಣ್ಮಕ್ಳ ಜೀವನ ಅರ್ಥ ಮಾಡ್ಕೊಳ್ಳೋರು. ಈಗ ನಾನು ಹೆಂಡತಿಯರು ಎಲ್ಲೋ ಹುಟ್ಲು, ಎಲ್ಲೋ ಬೆಳೆದ್ಲು, ಎಲ್ಲೋ ಕಲಿತ್ಲು, ಎಲ್ಲೋ ಇದು ಮಾಡ್ಲು, ಎಲ್ಲೋ ಬಂದೀಗ ನನ್ನ ಜೋಡಿ ಜನ್ಮ ಮಾಡಾಕ್ತಾರೆ. ಇಲ್ಲಿ ನೀರು ಬೇರೆ, ಇಲ್ಲಿ ಊರು ಬೇರೆ, ಇಲ್ಲಿ ಮಣ್ಣು ಬೇರೆ, ಇಲ್ಲಿ ಪಲ್ಯ ಬೇರೆ, ಇಲ್ಲಿ ಅಡಿಗೆ ಮಾಡೋ ಸ್ಟೈಲ್ ಬೇರೆ, ಇಲ್ಲಿ ಮಾತಾಡೋ ಸ್ಟೈಲ್ ಬೇರೆ. ನಡೆದವ್ವ ಅಪ್ಪ ಅಣ್ಣ ತಮ್ಮ ಅಕ್ಕ ತಂಗಿನ ಬಿಟ್ಟು ಈಗ ನನ್ನ ಜೊತೆ ಬರ್ತಾರೆ ಅಂದ್ರೆ ಆಕಿ ತ್ಯಾಗಾರೆ ಅಟ್ಲೀಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋದು. ಇಲ್ಲಿ ಬರ್ತಾಳೆ ಬಂದ್ ಮತ್ತೆ ಇಲ್ಲಿ ಅಡ್ಜಸ್ಟ್ ಆಗಿರೋದಲ್ಲ, ಇಲ್ಲೇನು ಐತಿ ಮಾವನ ಸುದ್ದಿರೋದಿಲ್ಲ. ಇವರು ಒಂದು ಸ್ವಲ್ಪ ಒಂದು ಸಾನ ಕೈಯಾಗ ಪ್ಲೇಟ್ ಬಂದ್ರೆ ಕಣ್ಕಿಸ್ತಾನೆ, ಅದನ್ನೂ ಹೊಟ್ಟೆ ಹಾಕೊಂಡು ಚೆಕ್ಕೊಂಡು ಹೋಗ್ತಾಳಕ್ಕೆ. ಯಾಕಂದ್ರೆ ಜನ್ಮ ಜಗಬೇಕಾಗಿದೆ. ಆ ಒಂದು ತಿಳುವಳಿಕೆ ಈಗಿನ ಹೆಣ್ಮಕ್ಳಲ್ಲಿರ್ಬೋದು ಮತ್ತು ಗಂಡು ಮಕ್ಳಲ್ಲಿರ್ಬೋದು ಆ ತಿಳುವಳಿಕೆ ಇಲ್ಲ. ಮತ್ತು ಸಂಸ್ಕಾರ ಭಾಳ ಕಡಿಮೆ. ಯಾರು ಅದ್ರೊಳಗೆ ಈ ಮೊಬೈಲ್ ಬಂದಾಗಿಂದೆಲ್ಲ ಗೊತ್ತಿತ್ತು. ಈ ಮೊಬೈಲ್ ಬಂದು ಪೂರ್ಣ ಹಾಗೆ. ಮೊದಲು ನಾವು ನೋಡ್ರಿ, ನಾನು 42 ವರ್ಷ ನಾ ಪಂಚಿಗೆ ಮಾಡಕ್ಕೆ ಮೊದಲು ಬರ್ತಿದ್ದು ಹೊಲ ಮನಿ ರಸ್ತಾ